ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು iStore ಮಡಿಕೇರಿ. ಆ್ಯಕ್ಚುಲಿ ನೀವೆಲ್ಲರೂ ಹೊಸ ಫೋನ್ ತೊಗೊಳ್ತೀರಾ. ಹೊಸ ಫೋನ್ ತಗೊಳ್ಳುವಾಗ ನೀವು ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೋತೀರಾ, ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ಕೋತೀರಾ, ಅದೇ ಥರ ಯೂಟ್ಯೂಬ್ ಎಲ್ಲ ಇನ್ಸ್ಟಾಲ್ ಮಾಡ್ಕೋತೀರಾ. ಆದರೆ ನೀವು ಮೈನ್ಲಿ ಬಿಟ್ಟು ಹೋಗೋ ಒಂದು ಅಪ್ಲಿಕೇಶನ್ ಇದೆ. ಸೊ ಸಂಚಾರ್ ಸಾಥಿ ಅಂತ ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇರೋ ಒಂದು ಅಪ್ಲಿಕೇಶನ್. ನಾವು ಇಂಡಿಯಾದಲ್ಲಿ ಫೋನ್ ಯೂಸ್ ಮಾಡ್ತಿದ್ದಿರುವಾಗ ಕಂಪಲ್ಸರಿಯಾಗಿ ನಿಮ್ಮ ಫೋನಲ್ಲಿ ಇರಬೇಕಾದ ಒಂದು ಅಪ್ಲಿಕೇಶನ್ ಆ್ಯಕ್ಚುಲಿ ಸಂಚಾರ್ ಸಾಥಿ. ನಿಮ್ಮ ಹತ್ರ ಇರೋ ಸಿಮ್ ಕಾರ್ಡ್ ಯಾರ ಆಧಾರ್ ಕಾರ್ಡಲ್ಲಿದೆ, ನಿಮ್ಮದೇ ಆಧಾರ್ ಕಾರ್ಡಲ್ಲಿ ಇರುತ್ತೆ. ಮೇ ಬಿ ನಿಮ್ಮ ಆಧಾರ್ ಕಾರ್ಡ್ಲಿದ್ದರೆ ಆ ಆ್ಯಪಲ್ಲಿ ಆ ಸಿಮ್ನ ನಂಬರ್ನ ಹಾಕಿ ಲಾಗಿನ್ ಮಾಡಿಕೊಂಡು ಅದರಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಮತ್ತು ಫಸ್ಟ್ ಆಫ್ ಆಲ್ ನೀವು ಲಾಗಿನ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಹರಾಸ್ಮೆಂಟ್ ಕಾಲ್ಸ್ ಬರ್ತಿದ್ರೆ ಅದನ್ನ ರಿಪೋರ್ಟ್ ಮಾಡ್ಬೋದು. ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದೆ ಅಂತ ನಿಮಗೆ ಚೆಕ್ ಮಾಡ್ಕೋಬೋದು. ನೀವು ಆ ಸಿಮ್ ಯೂಸ್ ಮಾಡ್ತಿಲ್ಲ ಅಂದರೆ ನಿಮಗೆ ಅಲ್ಲಿಂದ ಡೈರೆಕ್ಟಾಗಿ ಡಿಆಕ್ಟಿವೇಷನ್ ರಿಕ್ವೆಸ್ಟ್ ಮಾಡ್ಕೋಬೋದು. ಅದೇ ಥರ ಸ್ಟೋಲನ್ ಡಿವೈಸ್ಗಳು, ನಿಮ್ಮ ಹಳೆ ಫೋನ್ಸ್ ಏನಾದರೂ ಕಳೆದು ಹೋದರೆ ಅದರ IMEI ನಂಬರ್ ಬಿಲ್ ಸಮೇತ ಇದ್ದರೆ ಇದರಲ್ಲೇ ನಿಮಗೆ ಪೊಲೀಸ್ ಸ್ಟೇಷನ್ಸ್ ಹೋಗೋ ಅವಶ್ಯಕತೆ ಇಲ್ಲ, ಇದರಲ್ಲೇ ನಿಮಗೆ ರಿಪೋರ್ಟ್ ಮಾಡ್ಬೋದು ಈ ಥರ ಇದ್ರ ಫೋನ್ ಒಂದು ಕಳೆದೋಗಿದೆ ಅಂತ. ಸೊ IMEI ನಂಬರೆಲ್ಲ ಗೊತ್ತಿದ್ದರೆ ಮಾತ್ರ ವಿತ್ ಬಿಲ್ ಸಮೇತ. ಸೊ ಅದೇ ಥರ ನಿಮಗೆ ಟೆಲಿಕಾಮ್ ಇಂಡಸ್ಟ್ರೀಸ್ ಆಗಿ ಎಲ್ಲ ಸುಮಾರು ಆಪ್ಷನ್ಸ್ ಬರೋ ಒಂದು ಅಪ್ಲಿಕೇಶನ್. ಕಂಪಲ್ಸರಿಯಾಗಿ ನೀವು ಯಾವ ಫೋನ್ ತೊಗೊಳ್ತಿದ್ರು, ಎಲ್ಲಿಂದ ತೊಗೊಳ್ತೀವಿ, ನಮ್ಮ ಹತ್ರ ತೊಗೊಳ್ಳಿದ್ದು ನಾವು ಹೇಳ್ತಿಲ್ಲ, ಎಲ್ಲಿ ಬೇಕಾ ತೊಗೊಳ್ಳಿ, ತಗೊಂಡ್ರೆ ಸಹ ಸಂಚಾರ್ ಸಾಥಿ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ನಂಬರಲ್ಲಿ ಲಾಗಿನ್ ಮಾಡಿ ಇಟ್ಕೊಳ್ಳಿ. ಇದು ನಿಮ್ಮ ಸೇಫ್ಟಿ ಪರ್ಪಸ್ಸಿಗೆ. ನಿಮ್ಮ ಹೆಸರಲ್ಲಿರೋ ಸಿಮ್ ಮಿಸ್ಯೂಸ್ ಆಗೋದು ಬೇಡ. ಅದಕ್ಕೋಸ್ಕರ ಇದೊಂದು ಸಣ್ಣ ಇನ್ಫಾರ್ಮೇಷನ್. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.